ಹರಿ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಾಠ ವಿಶೇಷ. ಯೂಟ್ಯೂಬ್ ವಿಡಿಯೋಯಿಂದ ನಾವು ಪಾಠ ಮಾಡಿದಂಥ ವೀಡಿಯೋಸ್ ಇರುತ್ತಲ್ವ, ಆ ಯೂಟ್ಯೂಬ್ ವಿಡಿಯೋಯಿಂದ ನೋಟ್ಸ್ ಹೇಗೆ ಪ್ರಿಪೇರ್ ಮಾಡಿಕೊಳ್ಳಬೇಕು ಅಂತಂಬೋ ವಿಷಯವನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಪಾಠವನ್ನು ಕೇಳ್ತಾ ಇರುವಂಥ ಕೆಲವು ವಿದ್ಯಾರ್ಥಿಗಳು ಲೈವ್ ಆಗಲಿ ಆಫ್ಲೈನ್ ಆಗಲಿ, ಕೆಲವಿನ ಜನ ಆಸಕ್ತಿ ತುಂಬ ಉಳ್ಳವರು ಆ ವಿಡಿಯೋವನ್ನು ಪ್ಲೇ ಮಾಡಿ ಪಾಸ್ ಮಾಡಿಕೊಂಡು ನೋಟ್ಸನ್ನು ಟೈಪ್ ಮಾಡಿಕೊಳ್ಳೋದು, ನೋಟ್ಸನ್ನು ಬರೆದುಕೊಳ್ಳೋದು, ಈ ರೀತಿ ಮಾಡ್ತಾ ಇರೋದು ಗಮನಕ್ಕೆ ಬಂದಿದೆ. ಪಾಪ ತುಂಬ ಕಷ್ಟದ ಕೆಲಸ. ಯಾಕಂದರೆ 1 hour ವೀಡಿಯೋ ಪಾಪ ಅವರೆಷ್ಟು ಅಂತ ಬರೀಲಿಕ್ಕಾಗ್ತದೆ, ಕಷ್ಟ ಆಗ್ತದೆ. ಅದಕ್ಕಾಗಿ ಒಂದು ಸುಲಭ ಉಪಾಯದಲ್ಲಿ ಯೂಟ್ಯೂಬ್ ವಿಡಿಯೋಯಿಂದ ನೋಟ್ಸನ್ನು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತಂಬೋ ವಿಚಾರವನ್ನು ನಾವು ನೋಡೋಣ. ಇದು ಕೇವಲ ಕನ್ನಡ ಭಾಷೆದಲ್ಲೇ ಅಷ್ಟೇ ಅಲ್ಲ, ಭಾಳಷ್ಟು ಜನಕ್ಕೆ ಕನ್ನಡ ಅಷ್ಟು ಫ್ಲೂಯೆಂಟಾಗಿ ಬರೋದಿಲ್ಲ. ಕೆಲವಿನ ಜನ ತೆಲುಗು ಭಾಷೆ, ಇಂಗ್ಲೀಷ್ ಭಾಷೆಯಲ್ಲಿದ್ದವರು ಕೂಡ ಸ್ವಲ್ಪ ಕಿಂಚಿತ್ ಕಷ್ಟ ಆದರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅಂಥವರಿಗೆ ಅವರ ಭಾಷೆಯಲ್ಲೇ ನೋಟ್ಸ್ ಇದ್ದರೆ ಚೆನ್ನಾಗಿರುತ್ತಲ್ವ. ಹಿಂದಿ ಆಗ್ಬೋದು, ತಮಿಳ್, ಕನ್ನಡ, ತೆಲುಗು, ಇಂಗ್ಲೀಷ್, ಈ ರೀತಿ ಅವರ ಭಾಷೆಯಲ್ಲೇ ಅಟ್ಲೀಸ್ಟ್ ನೋಟ್ಸ್ ಇದ್ದರೆ ಫಾಲೋ ಆಗಬಹುದು ಅಂತಂಬುದು ಕೂಡ ಗಮನಕ್ಕೆ ಬಂದಿದೆ. ಸೊ ಇವತ್ತಿನ ದಿನ ನಮ್ಮ ವಿಡಿಯೋವನ್ನು ಕನ್ನಡ ಭಾಷೆಯಲ್ಲಿ ನೋಟ್ಸ್ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಒಂದು ಭಾಗ, ಅದನ್ನು ಕನ್ವರ್ಟ್ ಮಾಡಿ ಬೇರೆ ಭಾಷೆಯಲ್ಲಿ ನಾವು ನೋಟ್ಸ್ ಹೇಗೆ ಪ್ರಿಪೇರ್ ಮಾಡಿಕೊಳ್ಳಬಹುದು ಅಂತಂಬ 2 ವಿಷಯವನ್ನು ನಾವು ಇವತ್ತಿನ ದಿನ ನೋಡೋಣ. ಇದು ಮುಖ್ಯವಾಗಿ ಓಕೆ, ಮೊದಲ ಹಂತದಲ್ಲಿ ಸ್ಟೆಪ್ಸ್ ಹೇಗೆ ಮಾಡೋಣ ಅಂದರೆ, ಮೊದಲ ಹಂತದಲ್ಲಿ ವಿಡಿಯೋಗೆ ಸಂಬಂಧಪಟ್ಟ ಒಂದು ಸಬ್ ಟೈಟಲ್ಸ್ ಅಂತ ಬರುತ್ತೆ, ಆ ಜೇಸನ್ ಫೈಲನ್ನು ಡೌನ್ಲೋಡ್ ಮಾಡಿಕೊಳ್ತೇವೆ. ಆಮೇಲೆ ಆ ಜೇಸನ್ ಫೈಲನ್ನು ನೋಟ್ಸ್ ಆಗಿ ಕನ್ವರ್ಟ್ ಮಾಡಿಕೊಳ್ತೇವೆ. ಇದು ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಸಾಫ್ಟ್ವೇರು ಇದೆ. ಸಾಫ್ಟ್ವೇರು ಇನ್ಸ್ಟಾಲ್ ಮಾಡಲಿಕ್ಕೆ ಬರಲದವರಿಗೆ ಆನ್ಲೈನಲ್ಲಿ ಕೂಡ ನೀವು ಕನ್ವರ್ಟ್ ಮಾಡ್ಕೊಳ್ಬೋದು. ಎರಡನ್ನು ಇವತ್ತು ನಾನು ತೋರಿಸಿಕೊಡ್ತೇನೆ. ಸ್ವಲ್ಪ ಶ್ರದ್ಧೆಯಿಂದ ನೀವು ಕೇಳಿ. ಮೊದಲು ಇದು ಕಂಪ್ಯೂಟರಲ್ಲಿ ಮಾತ್ರ ಸಾಧ್ಯ. ಕಂಪ್ಯೂಟರಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ ಇದ್ದರೆ ಅದರಲ್ಲಿ ಮಾತ್ರ ಸಾಧ್ಯ. ಇದು ಮೊಬೈಲ್ ಫೋನಲ್ಲಿ ಆಗ್ಬೋದು ಅಥವಾ ಬೇರೆ ಬ್ರೌಸರ್ಸ್, ಎಡ್ಜ್ ಆಗಲಿ ಮೊಜಿಲ್ ಆಗಲಿ, ಅದರಲ್ಲಿ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನೀವು ಕಂಪ್ಯೂಟರಲ್ಲಿ ಅಥವಾ ಮ್ಯಾಕಲ್ಲಿ ಯಾವುದನ್ನು ತಗೊಳ್ಳಿ, ನೀವು ಕ್ರೋಮ್ ಬ್ರೌಸರ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈಗ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೇನೆ. ಮೊದಲು ನಮಗೆ ಸಂಬಂಧಪಟ್ಟ ವಿಡಿಯೋ ತಗೊಳ್ಳೋಣ. ಎಕ್ಸಾಂಪಲ್ ನಾನೇನು ಮಾಡ್ತೇನೆ, ಯಾವ ವಿಡಿಯೋ ನಾನು ನೋಟ್ಸ್ ಬೇಕೋ ಆ ವಿಡಿಯೋನ ತೊಗೊಳ್ತೇನೆ. ಫಾರ್ ಎಕ್ಸಾಂಪಲ್ ವಿದ್ಯಾಸ್ಥಾನ ಅಂತ ಒಂದು ನೋಟ್ಸ್ ಇದೆ, KA 22 ವಿದ್ಯಾಸ್ಥಾನ ಪ್ರಾಕ್ಟೀಸ್ ಅಂತಿದೆ. ನಾನು ಈ ವಿಡಿಯೋನ ಓಪನ್ ಮಾಡ್ತೇನೆ. ಇದನ್ನು ನಾನು ನೋಟ್ಸ್ ಬೇಕು. ಸೊ ನೋಟ್ಸ್ ಬೇಕು ಅಂತಂದಾಗ ಏನು ಮಾಡಬೇಕಂದ್ರೆ, ಇಲ್ಲಿ ಈ ವಿಡಿಯೋ ಯೂಟ್ಯೂಬ್ ಬರುತ್ತಲ್ವ, ಕೆಳಗೆ ನಿಮಗೆ ಬಟನ್ಸ್ ಇದೆ ನೋಡಿ. ಫುಲ್ ಸ್ಕ್ರೀನ್ ಬಟನ್ ಇದೆ, ಆಮೇಲೆ ಗೇರ್ ಸೆಟ್ಟಿಂಗ್ಸ್ ಬಟನ್ ಇದೆ. ಇದು ಕ್ಯಾಪ್ಷನ್ ಬಟನ್ ಅಂತೇವೆ, ಇಲ್ಲಿ ಕೆಳಗೆ ಕಾಣ್ತಾ ಇರ್ಬೋದು ರೆಡ್ ಮಾರ್ಕಲ್ಲಿ. ಈ ಕ್ಯಾಪ್ಷನ್ ಬಟನ್ ಆಫಲ್ಲಿದೆ. ಈಗ ಒಂದು ಸಲ ಅದನ್ನು ಪ್ರೆಸ್ ಮಾಡಿದ್ರೆ ಕೆಳಗೆ ರೆಡ್ ಅಂಡರ್ಲೈನ್ ಬರುತ್ತೆ, ಆನ್ ಆಗಿರುತ್ತೆ. ಸೊ ನಿಮಗೆ ಈ ಕ್ಯಾಪ್ಷನ್ಸ್ ಬರ್ತಾ ಇರೋ, ನೀವು ಪ್ಲೇ ಆಗ್ತಾ ಇದ್ದರೆ ಕೆಳಗೆ ಕ್ಯಾಪ್ಷನ್ಸ್ ಈ ರೀತಿ ಬರ್ತಾ ಇರಬೇಕು. ನೀವು ಇದನ್ನು ಆನ್ ಮಾಡಿಕೊಂಡ್ರೆ ಬರುತ್ತೆ. ನೆಕ್ಸ್ಟ್ ನಿಮಗೆ ಯಾವ ಭಾಷೆಯಲ್ಲಿ ನೋಡಿಸ್ಬೇಕೋ ಈ ಗೇರ್ ಬಟನ್ ಪ್ರೆಸ್ ಮಾಡಿ, ಇಲ್ಲಿ ಸಬ್ ಟೈಟಲ್ಸ್ ಅಂತಿದಲ್ವ, ಇದನ್ನು ಪ್ರೆಸ್ ಮಾಡಿ. ಇದು ಒರಿಜಿನಲ್ ಲ್ಯಾಂಗ್ವೇಜ್ ಕನ್ನಡ. ಸೊ ನಾವು ಕನ್ನಡದಲ್ಲಿ ಮಾಡಿದ್ದೇವೆ, ಆದ ಕಾರಣ ಕನ್ನಡ ಅಂತಿದೆ. ನೀವು ಕನ್ನಡ ಪ್ರೆಸ್ ಮಾಡಿದರೆ ಕನ್ನಡದಲ್ಲಿ ಆ್ಯಸ್ ಇಟ್ ಈಸ ಬರುತ್ತೆ, ಏನು ಸ್ವಲ್ಪ ಕೂಡ ಡಿಸ್ಟರ್ಬೆನ್ಸ್ ಇರಲ್ಲ. ಇಂಗ್ಲೀಷ್ ಆಗಲಿ ಕನ್ನಡ ಒರಿಜಿನಲ್ ಆಗಿರೋದ್ರಿಂದ ಬೇರೆ ಭಾಷೆಯಲ್ಲಿ ಏನಾಗುತ್ತೆ ಅಂದರೆ ಟ್ರಾನ್ಸ್ಲೇಟ್ ಮಾಡ್ತದೆ. ಟ್ರಾನ್ಸ್ಲೇಟ್ ಮಾಡೋದರಲ್ಲಿ ಕಿಂಚಿತ್ ಎಲ್ಲಾದರೂ ಒಂದು 85% ಕರೆಕ್ಟಾಗಿರುತ್ತೆ, ಒಂದು 15% ಗ್ರಾಮೆಟಿಕಲಿ ಆ ಕಡೆ ಈ ಕಡೆ ಇರುತ್ತೆ. ಅದು ಓದೋ ಕಾಲಕ್ಕೆ ನಾವು ಸೆಟ್ ಮಾಡ್ಕೊಳ್ಬೋದು, ಅರ್ಥ ಆಗ್ತದೆ ನಮಗೆ, ಎಲ್ಲಿ ಇದು ಯಾವ ಥರ ಪದಗಳನ್ನ ಬಳಸಬೇಕು ಅಂತ ಗೊತ್ತಾಗ್ತದೆ. ಸೊ ಮೊದಲು ಕನ್ನಡ ಭಾಷೆಯಲ್ಲಿ ನಾನು ನೋಟ್ಸ್ ಹೇಗೆ ಪ್ರಿಪೇರ್ ಮಾಡ್ಕೊಬೇಕು ಅಂತ ಫಸ್ಟ್ ಹೇಳ್ತೇನೆ, ಆಮೇಲೆ ಬೇರೆ ಭಾಷೆ. ಸೊ ಮೊದಲು ಏನು ಮಾಡ್ತೇನೆ, ನಾನು ಕನ್ನಡ ಇಟ್ಟಿದ್ದೇನೆ. ಇಲ್ಲಿ ಸಬ್ ಟೈಟಲ್ಸ್ ಕನ್ನಡದಲ್ಲಿ ನೀವು ಪ್ಲೇ ಮಾಡಿದಾಗ ಬರ್ತಾ ಇರಬೇಕು, ಇದು ಒಂದು. ಈಗ ನಾನು ಈ ಫೈಲನ್ನು ಡೌನ್ಲೋಡ್ ಮಾಡ್ಕೋಬೇಕು. ಇದು ಜೇಸನ್ ಫೈಲ್ ಅಂತಿರುತ್ತೆ, ಆ ಜೇಸನ್ ಫೈಲನ್ನೇ ನಾವು ಡೌನ್ಲೋಡ್ ಮಾಡ್ಕೋಬೇಕು. ಇದನ್ನು ಮಾಡಬೇಕಾದ್ರೆ ನೀವೇನು ಮಾಡಬೇಕಂದ್ರೆ, ಈ ಗೂಗಲ್ ಕ್ರೋಮ್ ಬ್ರೌಸರಲ್ಲಿ ಟಾಪ್ ರೈಟ್ ಕಾರ್ನರಲ್ಲಿ 3 ಡಾಟ್ಸ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಂತರ ಮೋರ್ ಟೂಲ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಆ ಮೋರ್ ಟೂಲ್ಸ್ ಅಂತ ಒಂದು ಆಪ್ಷನ್ಗೆ ಹೋಗಿ, ಆಮೇಲೆ ಡೆವಲಪರ್ ಟೂಲ್ಸ್ ಅಂತಿದೆ, ಆ ಡೆವಲಪರ್ ಟೂಲ್ಸ್ಗೆ ಹೋಗಿ.
ಸೊ ನಿಮಗೆ ರೈಟ್ ಸೈಡ್ ಈ ರೀತಿ ಕಾಣುತ್ತೆ. ಈ ವಿಡಿಯೋಗೆ ಸಂಬಂಧಪಟ್ಟ ಎಲ್ಲ ಫೈಲ್ಸು ಇಲ್ಲಿ ಲೋಡ್ ಆಗ್ತಾ ಇರುತ್ತೆ. ಏನೇನು ಸರ್ವೀಸಸ್ ಇದೆಯೋ ಆ ವಿಡಿಯೋ ಬರಲಿಕ್ಕೆ ಎಲ್ಲ ನೆಟ್ವರ್ಕ್ ಸಂಬಂಧಪಟ್ಟದೆಲ್ಲವೂ ಇರುತ್ತೆ. ಯಾರು ತಲೆ ಕೆಡಿಸ್ಕೊಳ್ಬೇಡಿ. ಇಲ್ಲಿ ನೆಟ್ವರ್ಕ್ ಅಂತ ಆಪ್ಷನ್ ಇರಬೇಕು ಬೈ ಡಿಫಾಲ್ಟ್. ಇಲ್ಲಿ ಆಲ್ ಅಂತ ಇರಬೇಕು. ಇಲ್ಲಿ ಎಲ್ಲ ಫೈಲ್ಸು ಕಾಣುತ್ತೆ. ಇದರಲ್ಲಿ ನಮಗೆ ಬೇಕಾದಂಥ JSON ಫೈಲ್ ಕಾಣುತ್ತೆ. ಅದನ್ನು ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಫಿಲ್ಟರ್ ಅಂತಿದೆಲ್ವಾ, ಈ ಫಿಲ್ಟರಲ್ಲಿ TIMED ಅಂತ ಟೈಪ್ ಮಾಡಿ. ಅದಕ್ಕೆ ಸಂಬಂಧಪಟ್ಟ ಸಬ್ ಟೈಟಲ್ಸ್ ಫೈಲ್ಸ್ ಇಲ್ಲಿ ಓಪನ್ ಆಗಬೇಕು. ಸೊ ಈಗ ಸದ್ಯಕ್ಕೆ ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ಲ? ಒಂದು ಸಲ ರಿಫ್ರೆಶ್ ಮಾಡ್ತೀನಿ. ಈಗಲೇ ಚೇಂಜ್ ಮಾಡಿದ್ದೀನಲ್ಲ, ಈಗ ಮೇಲೆ ಯೂಟ್ಯೂಬ್ ಅಂತ ಸಮಥಿಂಗ್ ಇಲ್ಲಿ ಲಿಂಕ್ ಇದೆಯಲ್ವ, ಅದರ ಮೇಲೆ ಪ್ರೆಸ್ ಮಾಡಿ ಒಂದು ಸಲ ರಿಫ್ರೆಶ್ ಮಾಡಿ. ಓಕೆ, ಈಗ ನೋಡಿ ನಾನು ರಿಫ್ರೆಶ್ ಮಾಡಿದ್ದೇನೆ. ರಿಫ್ರೆಶ್ ಮಾಡಿದ ನಂತರ ನಿಮಗೆ ಇಲ್ಲಿ ಸಬ್ ಟೈಟಲ್ ಫೈಲ್ ನೋಡಿ ಟೈಮ್ಡ್ ಅಂತ ಕಾಣಿಸ್ತಾ ಇದೆ. ಟೈಮ್ಡ್ ಟೆಕ್ಸ್ಟ್ ಅಂತ ಕಾಣುತ್ತೆ. ಇದು ಆ್ಯಕ್ಚುಲಿ ಆ ಒಂದು ಫೈಲ್. ಸೊ ನಮಗೆ ಈ ಫೈಲ್ ಬೇಕು. ಈ ಫೈಲ್ ನೀವು ಡೌನ್ಲೋಡ್ ಮಾಡಬೇಕು ಅಂದರೆ ಏನಿಲ್ಲ, ಈ ಫೈಲ್ ಇದಲ್ವಾ TIMED, ಅದ್ಮೇಲೆ ಡಬಲ್ ಕ್ಲಿಕ್ ಮಾಡಿ ಆಟೋಮೆಟಿಕ್ ಅದೇ ಡೌನ್ಲೋಡ್ ಆಗ್ತದೆ. ಸೊ ನಾನು ಡಬಲ್ ಕ್ಲಿಕ್ ಮಾಡಿದೆ, ಆಟೋಮೆಟಿಕ್ಕಾಗಿ ಇಲ್ಲಿ ಡೌನ್ಲೋಡ್ ಆಯ್ತು ನೋಡಿ. F.txt ಎಫ್ ಅಂತ ಅಂಬೋದರಲ್ಲೇ ಸ್ಟಾರ್ಟ್ ಆಗ್ತದೆ. F1 F2 ನೀವು ಎಷ್ಟು ಸಲ ಮಾಡಿದರೆ ಅಷ್ಟು ಸಲ ಬರ್ತಾನೆ ಇರುತ್ತೆ. ಸೊ ಈಗ ಫೈಲ್ ಅಂತ ಅಂಬೋದು ನಮಗೆ ಡೌನ್ಲೋಡ್ ಆಗಿದೆ. ಸೊ ನಮಗಿನ್ನೂ ಇದರ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಈ ಫೈಲನ್ನು ನೀವು ನೋಟ್ಸ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು, ಅದಕ್ಕೆ ನಿಮಗೆ 2 ಆಪ್ಷನ್ಸ್ ಇವೆ. ಒಂದು ಸಾಫ್ಟ್ವೇರ್ ಯೂಸ್ ಮಾಡಿಬೋದು, ಇನ್ನೊಂದು ಇಲ್ಲ ನನಗೆ ಡೈರೆಕ್ಟ್ ಯಾವುದನ್ನು ಆನ್ಲೈನಲ್ಲೇ ಮಾಡಬೇಕು. ನಾವು ಒಂದು ಸಲ ಮಾಡೋಂಗಿದ್ರೆ ಸಾಫ್ಟ್ವೇರ್ಸ್ ಏನು ಇನ್ಸ್ಟಾಲ್ ಮಾಡೋದು ಬೇಕಾಗಿಲ್ಲ. ಸೊ ಹಾಗಾಗಿ ನೀವೇನು ಮಾಡ್ತೀರಿ ಅಂದರೆ ಆನ್ಲೈನಲ್ಲಿ ಈ ಒಂದು ಲಿಂಕ್ ಕೊಡ್ತೇನೆ, NIKSE.DK ಅಂತ ಒಂದು ಲಿಂಕ್ ಇದೆ. ಇದು ಆ JSON ಫೈಲನ್ನು ನಮಗೆ ನೋಟ್ಸ್ ರೂಪದಲ್ಲಿ ಕನ್ವರ್ಟ್ ಮಾಡಿಕೊಡುತ್ತೆ. ಸೊ ಅಥವಾ ಸಬ್ ಟೈಟಲ್ ಎಡಿಟ್ ಅಂತ ನೀವು ನೋಟ್ಸು ರಿಪಿಟೇಟಿವ್ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ. ನೋಟ್ಸು ಡೌನ್ಲೋಡು ಮಾಡ್ತೀನಿ, ನನ್ನ ಇಷ್ಟಕ್ಕೆ ನಾನೇ ಒಂದೊಂದು ಲೈನ್ ನಂಗೆ ಸರಿಯಾಗಿಲ್ಲ ಅಂದರೆ ಎಡಿಟು ಮಾಡ್ಬೋದು. ಅದು ಆ ಥರ ಮಾಡಬೇಕಾದ್ರೂ ಕೂಡ ನಿಮಗೆ ಸಾಫ್ಟ್ವೇರ್ ಅದು ತುಂಬ ಸುಲಭವಾಗಿರ್ತದೆ. ನಾನು ಎರಡನ್ನೂ ಎಕ್ಸ್ಪ್ಲೈನ್ ಮಾಡ್ತೇನೆ. ಮೊದಲು ಆನ್ಲೈನಲ್ಲಿ ಹೇಗೆ ಮಾಡ್ತೀವಿ ಅಂತಂಬುದನ್ನು ನಾನು ತೋರಿಸಿಕೊಡ್ತೇನೆ. ಸೊ ಲಿಂಕ್ ಏನು, NIKSE.DK. ಇದನ್ನು ಬೇಕಾದ್ರೆ ಬರೆದಿಟ್ಕೊಳ್ಳಿ ಪೇಪರ್ನಾಗೆ. ಇಲ್ಲಿ ನೀವು ಅದನ್ನು ಓಪನ್ ಮಾಡಿ, NIKSE.DK ಓಪನ್ ಮಾಡಿ. ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಈ ಸಬ್ ಟೈಟಲ್ ಸಾಫ್ಟ್ವೇರ್ ಬೇಕಾದ್ರೆ ಕೂಡ ನೀವು ಇಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಲಿಂಕ್ ಕಾಣುತ್ತೆ ನಿಮಗೆ ಇಲ್ಲಿ. ಓಕೆ, ಸೊ ನೋಡಿ ಸಬ್ ಟೈಟಲ್ 4.0.13 ಇಸ್ ನೌ ಅವೈಲಬಲ್. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ. ಸೊ ಅದು ಮತ್ತೆ ನೋಡೋಣ. ನಾನೀಗ ಆನ್ಲೈನಲ್ಲೇ ಮಾಡಬೇಕಾದ ಕಾರಣ ಸರ್ವೀಸಸ್ ಅಂತಿದೆ, ಸಬ್ ಟೈಟಲ್ ಎಡಿಟ್ ಆನ್ಲೈನ್ ಅಂತಿದೆ, ಒಂದು ಕ್ಲಿಕ್ ಮಾಡಿ. ಸೊ ಈ ರೀತಿ ನಿಮಗೆ ಕಾಣುತ್ತೆ. ಈಗ ನಾವು ಡೌನ್ಲೋಡ್ ಮಾಡಿದ್ದೀವಲ್ಲ ಫೈಲ್, ಅದು ಡೌನ್ಲೋಡ್ಸ್ನಲ್ಲಿರುತ್ತೆ. ನೀವು ಅದನ್ನು ಓಪನ್ ಮಾಡಬೇಕು. ಇಲ್ಲಿ ಸಬ್ ಟೈಟಲ್ ಅಂತಿಗೆ ಬನ್ನಿ, ಅಲ್ಲಿ ಓಪನ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಒತ್ತಿ. ಇಲ್ಲಿ ಓಪನ್ ಸಬ್ ಟೈಟಲ್ ಫೈಲ್ ಅಂತ ಬಂತಲ್ಲ, ನಾವು ಡೌನ್ಲೋಡ್ ಫೈಲ್ ಎಲ್ಲಿ ಮಾಡಿದ್ದೀವೋ ಅಲ್ಲಿ ಕೊಡಬೇಕು. ಸೊ ಡೌನ್ಲೋಡ್ ಅಂತ ಕೊಟ್ಟೆ. F1 ನಾನು ಡೌನ್ಲೋಡ್ ಮಾಡಿದ್ದು, ಅದನ್ನು ಜಸ್ಟ್ ಓಪನ್ ಮಾಡಿ. ಸೊ ಓಪನ್ ಮಾಡಿದ್ರೆ ನಾವು ಏನೇನು ನಾವು ಮಾಡಿದ್ದೇವೆ ಅದೆಲ್ಲ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಒಂದು ನಿಮಿಷ ನೋಡಿ. ಜ್ಯೋತಿಷಾಸ್ತ್ರ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಪಾಠ ವಿದ್ಯಾಭ್ಯಾಸವನ್ನು ನಾವು ನೋಡಿದ್ವಿ. ವಿದ್ಯಾಭ್ಯಾಸದಲ್ಲಿ ಬೇಸಿಕ್ಸ್, ವಿದ್ಯಾ ಅಂದರೆ ಏನು, ಆಮೇಲೆ ವಿದ್ಯೆಗೆ ಇದು ಸಂಬಂಧಪಟ್ಟ ಟೋಟಲಿ ನಾವು 1 hour ನೋಟ್ಸ್ ಎಲ್ಲ ಇಲ್ಲಿರುತ್ತೆ. ಬಟ್ ಟೈಮ್ ಇರುತ್ತೆ ಇಲ್ಲಿಂದ ಇಲ್ಲೋರ್ಗೆ. ಇದನ್ನೇ ನಾವು ಸಬ್ ಟೈಟಲ್ ಫೈಲ್ ಅಂತೇವೆ. ನಮಗೆ ನೋಟ್ಸ್ ಬೇಕು, ಸಬ್ ಟೈಟಲ್ ಫೈಲೆಲ್ಲ ಬೇಕಾಗಿಲ್ಲ. ಸೊ ನಿಮಗೆ ನೋಟ್ಸ್ ಬೇಕು ಅಂತಂದಾಗ ಸಬ್ ಟೈಟಲ್ಗೆ ಅಂತ ಮೆನುಗೆ ಹೋಗಿ ಎಕ್ಸ್ಪೋರ್ಟ್ ಆ್ಯಸ್ ಪ್ಲೈನ್ ಟೆಕ್ಸ್ಟ್ ಅಂತಿದೆ ನೋಡಿ, ಇದನ್ನು ಪ್ರೆಸ್ ಮಾಡಿ. ಇಲ್ಲಿ ನೋಡಿ ಎಕ್ಸ್ಪೋರ್ಟ್ ಒಂದೊಂದು ನಿಮಗೆ ಲೈನ್ ಬೈ ಲೈನ್ ಬೇಕಾದರೆ ಜಸ್ಟ್ ನನ್ನಂತ ಇಟ್ಬಿಡಿ. ಇಲ್ಲ ನನಗೊಂದು ಪ್ಯಾರಾಗ್ರಾಫ್ ಥರ ಬೇಕು, ಎಲ್ಲ ಆ್ಯಡ್ ಮಾಡಿಬಿಡ್ಬೇಕು ಎಲ್ಲ ಲೈನ್ಸ್ ಅಂದರೆ ಮೆರ್ಜ್ ಆಲ್ ಲೈನ್ಸ್ ಅಂತಿದೆ. ಇದು ಮಾಡಿ ಜಸ್ಟ್ ಡೌನ್ಲೋಡ್ ಪ್ಲೈನ್ ಟೆಕ್ಸ್ಟ್ ಅಂತ ಪ್ರೆಸ್ ಮಾಡಿ. ಸೊ ನಿಮಗೆ ಪ್ಲೈನ್ ಟೆಕ್ಸ್ಟ್ ಫೈಲ್ ಬಂದುಬಿಡ್ತದೆ ನೋಡಿ. ಡೌನ್ಲೋಡ್ ಆಯಿತಾ? F1 ಟೆಕ್ಸ್ಟ್ ಅಂತ ಇದನ್ನು ಜಸ್ಟ್ ನೀವು ಓಪನ್ ಮಾಡಿದ್ರೆ ನೋಡಿ ಈ ರೀತಿ ಓಪನ್ ಆಯಿತು. ನಿಮಗೆ ನೋಟ್ಸ್ ಅಲ್ಲ. ಜ್ಯೋತಿಷಾಸ್ತ್ರ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಪಾಠ ವಿದ್ಯಾಭ್ಯಾಸವನ್ನು ನಾವು ನೋಡಿದ್ವಿ. ಇಲ್ಲಿ ಫುಲ್ ಸ್ಟಾಪ್ಗಳು ಕಾಮಗಳು ನೀವು ಇಟ್ಕೋಬೇಕು, ಯಾಕಂದರೆ ಅದು ಸಬ್ ಟೈಟಲ್ ಫೈಲ್ ಅಲ್ವಾ. ಎಲ್ಲ ನೀವು ಫುಲ್ ಸ್ಟಾಪ್ಗಳು ಕಾಮಗಳು ಇಟ್ಕೊಂಡ್ರೆ ಸಾಕು. ಇದನ್ನು ನೀವು ಇನ್ನೂ ಈಸಿಯಾಗಿ ಮಾಡ್ಕೊಳ್ಬೇಕು ಅಂತಂದರೆ ಈ ಫೈಲನ್ನೆಲ್ಲ ಕಾಪಿ ಮಾಡಿಕೊಂಡು ನಿಮ್ಮ ಹತ್ರ ಮೈಕ್ರೋಸಾಫ್ಟ್ ವರ್ಡ್ ಇರುತ್ತೆ,
ಯಾರಿಗಾದರೂ ಮೈಕ್ರೋಸಾಫ್ಟ್ ವರ್ಡ್ ಇಲ್ಲ ಅಂದರೆ ಗೂಗಲ್ ಡಾಕ್ಯುಮೆಂಟ್ಸ್ ಅಂತಿದೆ, ಅದರಲ್ಲಾದರೂ ಮಾಡ್ಬೋದು. ಸೊ ನೀವೇನು ಮಾಡ್ತೀರಿ, ಇದನ್ನು ಓಪನ್ ಮಾಡಿಕೊಂಡು ಇಲ್ಲಿ ನೀವು ಪೇಸ್ಟ್ ಮಾಡಿಕೊಡಿ. ಸೊ ಪೇಸ್ಟ್ ಮಾಡಿಕೊಂಡ್ರೆ ನಂಗೆ ನೋಟ್ಸ್ ಎಲ್ಲ ಒಂದೇ ಕಡೆ ಬಂದುಬಿಡ್ತದೆ. ಒಂದು ನಿಮಿಷ ನೋಡಿ, ಎಲ್ಲ ನೋಟ್ಸ್ ಬಂತ. ಇಲ್ಲಿ ನೀವು ಸೈಡ್ ಹೆಡ್ಡಿಂಗ್ಸು ಎಲ್ಲ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಇದರಿಂದ ಏನಾಗುತ್ತೆ, ನೀವು ಮ್ಯಾನ್ಯುವಲ್ಲಾಗಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೊಂದು ನಿಮಗೆ ಆ್ಯಸ್ ಇಟ್ ಈಸ್ ನಾನು ಏನು ಮಾತಾಡಿದ್ದೇನೆ ಅದೇ ನೋಟ್ಸ್ ಬರ್ತದೆ. ಕೆಲವೇನು ಶ್ಲೋಕಗಳೇನಾದರೂ ಹೇಳಿದ್ರೆ ಅಲ್ಲೆಲ್ಲಿ ಆ ಶ್ಲೋಕ ಸ್ವಲ್ಪ ಅದಕ್ಕೆ ಅರ್ಥ ಆದಂಗೆ ಮಾಡ್ತದೆ, ನಾವು ಅದನ್ನು ಕರೆಕ್ಟ್ ಮಾಡ್ಕೋಬೋದು. ಬಟ್ 95% ಎಲ್ಲ ಕರೆಕ್ಟ್ ಇರುತ್ತೆ. ಒಂದು 5% ಫುಲ್ ಸ್ಟಾಪ್ಗಳು ಅಥವಾ ಎಲ್ಲಿ ಕೊನೆಗೆ ಎಲ್ಲಿ ಇದು ಹಾಕಬೇಕು. ಬಟ್ ಮ್ಯಾಕ್ಸಿಮಮ್ ನಿಮಗೆ ನೋಟ್ಸು ಆಟೋಮೆಟಿಕ್ಕಾಗಿ ಅರ್ಥ ಆಗ್ತದೆ. ನಾನು ಏನು ಹೇಳಿದ್ದೇನೆ ಅದೇ ನಿಮಗೆ ಕಾಣುತ್ತೆ. ಬೇಕಾದ್ರೆ ಇಲ್ಲಿ ನೋಡ್ಬೋದು. ನೋಡಿ, ಬಿಡೋ ಬುದ್ಧಿವಂತಿಗೆ ಎಲ್ಲ ಹೊಟ್ಟು ಹೋಗ್ತದೆ. ಕೊನೆಗೆ ಪ್ರಾಪಂಚಿಕ ಹೇಗೆ ನಡೆದುಕೊಳ್ಳಬೇಕು ಅಂತ ಕೂಡ ಅವನಿಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಇವರು ಎಫರ್ಟ್ ಎಲ್ಲ ಓದಿಗೆ ಇಟ್ಟಿದ್ದಾನೆ. ಅಸಲು ನೋಡಿ ಇವತ್ತಿನ ಹುಡುಗರು ಮಕ್ಕಳನ್ನು ನೋಡಿ ಯಾರಾದರೂ ಬಂದು ಮನೆಗೆ ಬಂದು ಬಳಗ ಬಂದು ಮಾತಾಡಿಸಿದ್ರೆ ಅವರ ಮುಖ ನೋಡಿ ಅಸಲು ಮುಖ ಎಕ್ಸ್ಪ್ರೆಷನ್ನೇ ಕಾಣಿಸೋದಿಲ್ಲ. ನಾನು ಏನು ಪಾಠ ಮಾಡಿದ್ದೇನೆ ಅದೇ ಕಾಣಿಸುತ್ತೆ ನಿಮಗೆ. ಓಕೆ, ಸೊ ಇದು ಒಂದು. ಈಗ ನಾವೇನು ಮಾಡೋಣ, ಕನ್ನಡದಲ್ಲಿ ನಾವು ಮಾಡಿದ್ವಲ್ಲ, ಈಗ ಕೆಲವರಿಗೆ ಕನ್ನಡ ಭಾಷೆ ಬರಲ್ಲ, ಅಂಥವರು ಏನು ಮಾಡಬೇಕು. ಸೊ ಮತ್ತೆ ನಾನು ಯೂಟ್ಯೂಬಿಗೆ ಬಂದಿದ್ದೇನೆ. ಯೂಟ್ಯೂಬಲ್ಲಿ ನಾನೇನು ಮಾಡ್ತೇನೆ, ಇಲ್ಲಿ ಸಬ್ ಟೈಟಲ್ ಕನ್ನಡದ ಇದಲ್ವಾ, ನಾನೇನು ಮಾಡ್ತೇನೆ, ಇದನ್ನು ಚೇಂಜ್ ಮಾಡ್ತೇನೆ. ಸೊ ನಿಮಗೆ ಯಾವ ಭಾಷೆ ಬೇಕು ಇಲ್ಲಿ ನೋಡಿ, ಸಬ್ ಟೈಟಲ್ ಕನ್ನಡ ಆಟೋ ಜನ್ರೇಟೆಡ್ ಅಂತಲ್ಲ, ಆಟೋ ಜನ್ರೇಟೆಡ್ ಬೇಡ, ಆಟೋ ಟ್ರಾನ್ಸ್ಲೇಟ್ ಅಂತಿದೆ, ಇದನ್ನು ಮುಚ್ಚಿ. ಸಪೋಸ್ ಇಂಗ್ಲೀಷ್ ಬೇಕು. ಸೊ ಇಂಗ್ಲೀಷಲ್ಲಿ ನಾನು ನೋಟ್ಸ್ ಪ್ರಿಪೇರ್ ಮಾಡ್ಕೋಬೇಕು ಅಂದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡಿಕೊಡಿ. ಆವಾಗ ನಿಮ್ಗೆ ಏನಾಗ್ತದೆ ನೋಡಿ, ಇಂಗ್ಲೀಷೇ ಬರುತ್ತೆ ನಿಮಗೆ ನೋಡಿ. ಸೊ ನಾನಿವಾಗ ಏನು ಮಾಡ್ತೇನೆ, ಜಸ್ಟ್ ಮತ್ತೊಮ್ಮೆ ಅದರ ಮೇಲೆ ರಿಫ್ರೆಶ್ ಮಾಡಿ. ರಿಫ್ರೆಶ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ನಾವು ಟೈಮ್ಡ್ ಅಂತೇಳಿ ಮಾಡಿದ್ದೀವಿ, ಆದ ಕಾರಣ ಇಲ್ಲಿ ಟೈಮ್ಡ್ ಸಬ್ ಟೈಟಲ್ ಫೈಲ್ ನಿಮಗೆ ಕಾಣಿಸ್ತತ್ತೆ ನೋಡಿ, ಕಾಣಿಸ್ತಾ. ಸೊ ಜಸ್ಟ್ ಇದನ್ನು ಡಬಲ್ ಕ್ಲಿಕ್ ಮಾಡಿ ಡೌನ್ಲೋಡ್ ಆಯಿತು. ಸೊ F2 ಅಂತ ಡೌನ್ಲೋಡ್ ಆಯಿತು. ಸೇಮ್ ಮತ್ತೆ ಇದಕ್ಕೆ ಬನ್ನಿ, ಸಬ್ ಟೈಟಲ್ ಫೈಲ್ nikasc.dkಗೆ ಬನ್ನಿ, ಸಬ್ ಟೈಟಲ್ ಪ್ರೆಸ್ ಮಾಡಿ, ಓಪನ್ ಅಂತ ಒತ್ತಿ. ನಾವು ಇವಾಗ ಡೌನ್ಲೋಡ್ ಮಾಡಿದಂಥ ಫೈಲನ್ನು ಓಪನ್ ಮಾಡಿಕೊಳ್ಳಿ. F2 ಓಪನ್ ಮಾಡಿದೆ. ಈಗ ನೋಡಿ ಆಲ್ಮೋಸ್ಟ್ ಎಲ್ಲ ಇಂಗ್ಲೀಷಲ್ಲಿ ಬರುತ್ತೆ ನೋಡಿ. Welcome to the lesson on astrology. Last week we looked at education. What is the basics of education? Then what is the motto of education? What do you need for education? So ಎಲ್ಲ ನೋಟ್ಸು ಆಟೋಮೆಟಿಕಾಗಿ ಬಂದುಬಿಟ್ಟಿದೆ. ಸೇಮ್ ಪ್ರಾಸೆಸ್, ಸಬ್ಟೈಟಲ್ಸ್, ಎಕ್ಸ್ಪೋರ್ಟ್ ಆಸ್ ಪ್ಲೈನ್ ಟೆಕ್ಸ್ಟ್, ಮೆರ್ಜ್ ಆಲ್ ಲೈನ್ಸ್, ಡೌನ್ಲೋಡ್ ಪ್ಲೈನ್ ಟೆಕ್ಸ್ಟ್ ಮಾಡಿದರೆ ಆ ಲೈನ್ಸನ್ನೆಲ್ಲ ಕೂಡ ನಿಮಗೆ ಪ್ಯಾರಾಗ್ರಾಫ್ ಮಾಡಿಬಿಡ್ತದೆ. ಸೊ ನೋಡಿ ನೋಡಿ ಎಲ್ಲ ಇಂಗ್ಲೀಷಲ್ಲಿ ಬಂತು. ವೆಲ್ಕಮ್ ಟು ದ ಲೆಸನ್ಸ್ ಆಫ್ ಅಸ್ಟ್ರಾಲಜಿ. ಸೊ ಎಲ್ಲ ನೋಟ್ಸ್ ಬಂತು. ನೀವು ಇನ್ನೂ ಮಾಡ್ಬೋದು. ಈಗ ನಮಗೆ ಆನ್ಲೈನಲ್ಲಿ ChatGPT, DeepSeek ಎಲ್ಲ ಇದಾದ ಕಾರಣ ಇದನ್ನು ಕೊಟ್ಬಿಟ್ಟು ಇದನ್ನೆಲ್ಲ ಸಮರೈಸ್ ಮಾಡು ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಅದು ಸಮರೈಸ್ ಮಾಡ್ತದೆ. ಓಕೆ, ಸೊ ಅದನ್ನು ಮಾಡೋಣ. ಸೊ ಸೇವ್ ಅಂತ ಹೊಡ್ತೇನೆ, ಸೇವ್ ಆ್ಯಸ್ ಅಂತ ಹೊಡೆದು ಇಂಗ್ಲೀಷ್ ಕ್ಲಾಸ್ ಅಂತ ನಾನು ಟೈಪ್ ಮಾಡ್ತೇನೆ. ಸೊ ಜಸ್ಟ್ ಮಾಡಿಟ್ಕೊಳ್ತೇನೆ. ಸೊ ಈಗ ಇದು ನಮಗೆ ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಮಾಡಿದ್ವಿ. ಸಪೋಸ್ ನಿಮಗೆ ಹಿಂದಿ ಭಾಷೆಯಲ್ಲಿ ಬೇಕು ಅಂದ್ಕೊಳ್ಳಿ. ಸೊ ಏನು ಮಾಡ್ತೀರಿ, ಈ ಗೇರ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಸಬ್ ಟೈಟಲ್ಸ್, ಆಟೋ ಟ್ರಾನ್ಸ್ಲೇಟ್. ನಿಮ್ಗೆ ಹಿಂದಿ ಬೇಕು ಅಥವಾ ತಮಿಳ್ ಬೇಕು, ತೆಲುಗು ಬೇಕು. ಸೊ ತೆಲುಗು ಮಾಡ್ತೇನೆ, ನಂಗೆ ಓದ್ಲಿಕ್ಕೆ ಅರ್ಥ ಆಗ್ತದೆ, ಬೇರೆ ಭಾಷೆ ಬರಲ್ಲ. ಓಕೆ, ಸಪೋಸ್ ಬೇರೆ ಸಂಸ್ಕೃತ ಇದೆಯಾ ನೋಡೋಣ. ಓಕೆ, ರಷ್ಯನ್, ಸಂಸ್ಕೃತ ಇದೆ ನೋಡಿ. ಸೊ ಸಂಸ್ಕೃತ ಮಾಡ್ತೇನೆ. ಸೊ ಸಂಸ್ಕೃತ ಬರ್ತದೆ. ಇಲ್ಲಿ ನಾನು ಏನು ಮಾಡ್ತೇನೆ, ಮತ್ತೊಮ್ಮೆ ಒಂದು ಸಲ ರಿಫ್ರೆಶ್ ಮಾಡಿ, ಯಾಕೆಂದರೆ ಇಲ್ಲಿ ಹಳೇದೇ ಇರುತ್ತೆ. ಒಂದು ಸಲ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಮಾಡಿದರೆ ಒಂದು ಸಲ ರಿಫ್ರೆಶ್ ಆಗ್ತದೆ, ಆ ವಿಡಿಯೋ ಮತ್ತೆ ಶುರು ಆಗ್ತದೆ. ಆ ಲೋಡ್ ಆದಾಗ ನಿಮಗೆ ಫೈಲ್ ಕರೆಕ್ಟಾಗಿ ಬರ್ತದೆ ನೋಡಿ. ಇಲ್ಲಿ ನೋಡಿ ಸಂಸ್ಕೃತ ಬರ್ತಾ ಇದೆಯಾ, ಜಸ್ಟ್ ಟೈಮ್ಡ್ ಅಂತಿದೆ, ಇಲ್ಲಿ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸೊ ಆಟೋಮೆಟಿಕಾಗಿ ನಿಮಗೆ F3.txt ಓಪನ್ ಆಯಿತು. ಈಗ ನಾನೇನು ಮಾಡ್ತೇನೆ, ಈಗ ಸಾಫ್ಟ್ವೇರ್ ಮುಖಾಂತರ ಮಾಡೋಣ. ಆವಾಗ ನಾನು ಈ nikasc.dk ಇದು ಆನ್ಲೈನಲ್ಲಿ ಮಾಡಿದ್ವಲ್ಲ, ಈಗ ಸಾಫ್ಟ್ವೇರ್ ಮುಖಾಂತರ ಮಾಡು. ನಾನು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ದೇನೆ. ಸೊ ಈ ಸಾಫ್ಟ್ವೇರ್ ನಿಮಗೆ ಈ ರೀತಿ ಬರುತ್ತೆ. ಅದೊಂದು ಫೈಲ್ ಡೌನ್ಲೋಡ್ ಆಗ್ತದೆ, ಅದನ್ನು ಇನ್ಸ್ಟಾಲ್ ಮಾಡಿ ನಿಮಗೆ ಸಬ್ ಟೈಟಲ್ edit.4.0 ಇದು ಸೇಮ್ ಇರುತ್ತೆ. ಬಟ್ ಅಂದರೆ ಇದರಲ್ಲಿ ಚೇಂಜ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇರುತ್ತೆ.
ನಾನೇನು ಮಾಡ್ತೇನೆ, ಇಲ್ಲಿ ಫೈಲ್ ಓಪನ್ ಅಂತ ಒತ್ತೇನೆ. ಸೊ ನೀವೇನು ಓಪನ್ ಮಾಡಿದ್ದೀರಿ ಡೌನ್ಲೋಡ್ಸಲ್ಲ ಅದನ್ನೇ ಓಪನ್ ಮಾಡಿ. ಸೊ F3 ಸ್ಯಾನ್ಸ್ಕ್ರಿಟ್ ಓಪನ್ ಮಾಡಿದ್ದೇನೆ. ಸೊ ನೋಡಿ ಇಲ್ಲೆಲ್ಲ ನಿಮಗೆ ಕಾಣಿಸುತ್ತೆ ನೋಡಿ. ಸೊ ಜ್ಯೋತಿಷ್ಯ ಸುಸ್ವಾಗತಂ. ಗತ ಸಪ್ತಾಹೇ ವಯಂ ಶಿಕ್ಷಾಂ ದೃಷ್ಟವಂತಹ ಶಿಕ್ಷಾಯಾಂ ತರ್ಹಿ ಮೂಲಭೂತ ಶಿಕ್ಷಾ ಕಿಂ ಶಿಕ್ಷಕ, ಈ ರೀತಿ ನಿಮಗೆ ಬರುತ್ತೆ ನೋಡಿ. ಇದರಲ್ಲಿ ಈ ಸಾಫ್ಟ್ವೇರ್ ಇನ್ನೊಂದು ಆಪ್ಷನ್ ಅಂತಂದರೆ, ನೀವು ಆ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡು ಆ ವಿಡಿಯೋಲಿ ಕೂಡ ಕೆಳಗೆ ಸಬ್ಟೈಟಲ್ಸ್ ಮಾಡ್ಬೋದು. ಅಥವಾ ನಿಮಗೇನಾದರೂ ನೋಡಿ, ಈಗ ಸಪೋಸ್ ಯಾವುದನ್ನ ಒಂದು ಚೇಂಜ್ ಮಾಡ್ಬೇಕು ಅಂದ್ಕೊಳ್ಳಿ, ಇಲ್ಲೇ ಚೇಂಜ್ ಮಾಡ್ಬೋದು. ನಿಮಗೇನಾದರೂ ಬೇಕಾದ್ರೆ ವರ್ಡ್ಸ್ ಹಾಕ್ಕೊಳ್ಬೋದು ನೋಡಿ, ಹಾಕ್ಕೊಳ್ಬೋದು. ಇಂಗ್ಲೀಷ್ ಆಗಲಿ ಏನಾಗಲಿ ನಿಮ್ಗೆ ಯಾವ ಭಾಷೆ ಬೇಕಾದ್ರೆ ಆ ಭಾಷೆಯಲ್ಲಿ ಚೇಂಜ್ ಮಾಡ್ಕೋಬೋದು. ಇದು ಕೂಡ ಸೇಮ್ ಮಾಡಿದ್ದೀವಲ್ಲ, ಫೈಲ್ಗೆ ಹೋಗಿ ಎಕ್ಸ್ಪೋರ್ಟಿಗೆ ಹೋಗಿ ಪ್ಲೇನ್ ಟೆಕ್ಸ್ಟ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಸೇವ್ ಮಾಡ್ಕೋಬೋದು. ಸೊ ಈ ರೀತಿ ಬರುತ್ತೆ. ನನ್ನಂತಂದರೆ ನಿಮಗೆ ಒಂದೊಂದು ಲೈನ್ ಬರುತ್ತೆ. ಮೆರ್ಜ್ ಆಲ್ ಲೈನ್ಸ್ ಅಂತಂದರೆ ಎಲ್ಲ ಲೈನ್ಸ್ ಮೆರ್ಜ್ ಮಾಡಿಬಿಟ್ಟು ಸೇವ್ ಆ್ಯಸ್. ಸೊ ಏನು ಸೇವ್ ಮಾಡಬೇಕಾ? ಸೊ ಸ್ಯಾನ್ಸ್ಕ್ರಿಟ್ ನೋಟ್ಸ್. ಅದೇ ರೀತಿ ನಾವು ಕನ್ನಡ ಓಪನ್ ಮಾಡಿದ್ವಲ್ಲ, ಕನ್ನಡ ಕೂಡ ತೆಗಿಯೋಣ ಇನ್ನೊಂದು ಸಲ. ಸೊ ಕನ್ನಡ ಸಬ್ಟೈಟಲ್ಸ್ ಓಪನ್ ಮಾಡಿದೆ. ಸರಿ, ಇದು ಇಂಗ್ಲೀಷ್ ಅಲ್ವಾ, ಕನ್ನಡ F1. ಸೊ ನೋಡಿ ಎಲ್ಲ ಇಂಗ್ಲೀಷಲ್ಲಿ ಬರುತ್ತೆ, ಕನ್ನಡದಲ್ಲಿ ಬರುತ್ತೆ. ಈಗ ಇಲ್ಲಿ ಕೂಡ ಬೇಕಾದ್ರೆ ನೀವು ಟ್ರಾನ್ಸ್ಲೇಟ್ ಮಾಡ್ಕೋಬೋದು, ಆಪ್ಷನ್ ಇದೆ ಇಲ್ಲಿ ನೋಡಿ. ಆಟೋ ಟ್ರಾನ್ಸ್ಲೇಟ್ ಅಂತಿದೆಲ್ಲ, ಆಟೋ ಟ್ರಾನ್ಸ್ಲೇಟಿಗೆ ಹೋಗಿ ನಿಮಗೆ ಯಾವ ಭಾಷೆಯಿಂದ ಯಾವ ಭಾಷೆ, ಇಂಗ್ಲೀಷ್ ಭಾಷೆಯಿಂದ ಹಿಂದಿಗೆ ಬೇಕಾ, ಈ ರೀತಿ ತುಂಬ ಟೈಮ್ ತೊಗೊಳುತ್ತೆ. ನಿಮಗೆ ಟ್ರಾನ್ಸ್ಲೇಟ್ ಆಗ್ತದೆ. ನಿಮಗೆ ಇದನ್ನು ಒರಿಜಿನಲ್ ಭಾಷೆ ಯಾವುದಿದೆ, ಯಾವ ಭಾಷೆಗೆ ಬೇಕಾದ್ರೂ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಇದರಲ್ಲಿ ಫ್ರೀ ಅಂತಂಬೋದು ನಿಮಗೆ ಗೂಗಲ್ ಫ್ರೀ ಇದೆ, ಗೂಗಲ್ ಟ್ರಾನ್ಸ್ಲೇಟ್ V1 ಅಂತಂಬೋದು ಫ್ರೀ ಇದೆ. ನೀವು ಇದನ್ನು ಕನ್ನಡ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ಇಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕಿಂತಲೂ ಗೂಗಲ್ಲೇ ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡ್ತದೆ, ಇಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೇನು ಹೋಗಬೇಡಿ. ಸೊ ಇಲ್ಲಿ ಬರೀ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅದನ್ನು ಇಟ್ಕೊಳ್ಬೋದು ಇದು. ಸೊ ಈ ರೀತಿ ನಾನು ಮಾಡಿದೆ. ಸೊ ಇಲ್ಲಿ ನಾವು ಸಾಫ್ಟ್ವೇರ್ ಮುಖಾಂತರವಾಗಿ ಆನ್ಲೈನ್ ಈಸ್ ದ ಬೆಸ್ಟ್. ನೀವು ಸಾಫ್ಟ್ವೇರ್ ಯಾವುದೋ ಇನ್ಸ್ಟಾಲ್, ಯಾಕೆಂದರೆ ನಾವು ಮಾಡುವಂಥ ಜಸ್ಟ್ ಆ JSON ಫೈಲ್ ತೊಗೊಂಡು ಜಸ್ಟ್ ಪ್ಲೇನ್ ಟೆಕ್ಸ್ಟಾಗಿ ಕನ್ವರ್ಟ್ ಮಾಡ್ತೀವಿ ಅಷ್ಟೇ. ಅದಕ್ಕೆಲ್ಲ ಸಾಫ್ಟ್ವೇರ್ ಬೇಕಾಗಿಲ್ಲ ಆ್ಯಕ್ಚುಲಿ. ಬೇಕಾದರೆ ನೀವು ಮಾಡ್ಕೋಬೋದು. ಸೊ ಓನ್ಲಿ ಥಿಂಗ್ ಈಸ್ ವಿಡಿಯೋ ಓಪನ್ ಮಾಡಬೇಕು, ಸಬ್ಟೈಟಲ್ ಆನ್ ಇರಬೇಕು, ನಿಮಗೆ ಬೇಕಾದಂಥ ಭಾಷೆ ಒರಿಜಿನಲ್ ಆದರೆ ಒರಿಜಿನಲ್ 100% ಆ್ಯಕ್ಯುರೇಟ್ ಇರ್ತದೆ. ಆಟೋ ಟ್ರಾನ್ಸ್ಲೇಟ್ ಅಂತ ಒಂದು 80% ನೀವು ಅದನ್ನು ಚೇಂಜ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ. ಆದರೂ ಓದಿದರೆ ಅರ್ಥ ಆಗ್ತದೆ, ಚೇಂಜ್ ಮಾಡೋದು ಬೇಕಾಗಿಲ್ಲ. ನೀವು ಆ ನೋಟ್ಸ್ ಓದ್ತಾ ಇದ್ದರೆ ನೀವು ಅರ್ಥ ಮಾಡಿಕೊಳ್ಬೋದು. ಸೊ ಹೀಗೆ ನೀವು ಯಾವ ಭಾಷೆ ಬೇಕೋ ಆ ಭಾಷೆಯನ್ನು ಇಟ್ಟುಕೊಂಡು, ಇನ್ನೊಂದು ಸಲ ಹೇಳ್ತೇನೆ, 3 ಡಾಟ್ಸ್ಗೆ ಹೋಗಿ ಮೋರ್ ಟೂಲ್ಸ್, ಡೆವಲಪರ್ ಟೂಲ್ಸ್ ಅಂತ ಹೋಗಿ, ಈ ಡೆವಲಪರ್ ಟೂಲ್ಸಲ್ಲಿ ನಿಮಗೆ ಕಾಣುತ್ತೆ. ಇಲ್ಲಿ ನಮಗೆ ಟೈಮ್ಡ್ ಅಂತಂಬೋ ಫೈಲ್ ಬೇಕು. ನಿಮಗೆ ಇಲ್ಲಿ ಫೈಲ್ ಕಾಣದೇ ಇದ್ದರೆ ಜಸ್ಟ್ ಒಂದು ಸಲ ಆ ಯೂಟ್ಯೂಬ್ ಕ್ಲಿಕ್ ಮಾಡಿ ಒಂದು ಸಲ ಪ್ರೆಸ್ ಮಾಡಿ, ಅಂದರೆ ರಿಫ್ರೆಶ್ ಮಾಡಿ. ನೀವು ರೈಟ್ ಕ್ಲಿಕ್ ಮಾಡಿ ಕೂಡ ರಿಫ್ರೆಶ್ ಅಂತಿರುತ್ತೆ, ಮಾಡ್ಬೋದು. ಸೊ ಇಲ್ಲಿ ನೋಡಿ ರೀಲೋಡ್ ಅಂತಿದೆ ನೋಡಿ, ಕಂಟ್ರೋಲ್ ರೀಲೋಡ್. ಆ ರೀಲೋಡ್ ಮಾಡಿದರೂ ಪರವಾಗಿಲ್ಲ. ಮಾಡಿದರೆ ನಿಮಗೆ ಸಬ್ ಟೈಟಲ್ ಫೈಲ್ ಇಲ್ಲಿ ಕಾಣುತ್ತೆ. ಅದು ನಿಮಗೆ ಒಂದು ವೇಳೆ ಜಾಸ್ತಿ ಫೈಲ್ಸ್ ಇತ್ತು ಅಂದ್ಕೊಳ್ಳಿ, ಇಲ್ಲಿ ಮೇಲೆ TIMED ಅಂತ ಫಿಲ್ಟರ್ ಟೈಪ್ ಮಾಡಿದರೆ ಆ ಒಂದೇ ಫೈಲ್ ತೋರಿಸುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ. ಸೊ ಈ ರೀತಿ ಈಗ ಸಪೋಸ್ ನೋಟ್ಸ್ ಏನೋ ಡೌನ್ಲೋಡ್ ಆಗಿದೆಲ್ಲ, ನನಗೆ ಸಪೋಸ್ ನೀವು ಫ್ರೀ ಅಂತಂದರೆ ChatGPT ಫ್ರೀ ಇದೆ. ಇನ್ನು ಡೀಪ್ ಸಿಕ್ ಅಂತ ನಿಮಗೆ ಚೈನೀಸ್ ಅದು ಕೂಡ ಇದೆ. ನಾನು ಡೀಪ್ ಸಿಕ್ಕಲ್ಲಿ ಮಾಡಿಸ್ತೇನೆ. ಸೊ ನಾನು ಇದು ಓಪನ್ ಮಾಡಿದ್ದೇನೆ. ಇದಕ್ಕೆ ನಾನು ಆ ನೋಟ್ಸ್ ಕೊಟ್ಟು ನಿಮಗೆ ಕನ್ನಡದಲ್ಲಿ ನಾವೇನು ಮಾಡಿದ್ದೇವೆ ಆ ನೋಟ್ಸನ್ನು ಕೊಡ್ತೇನೆ. ಸೊ ಇಲ್ಲಿ ಅಟ್ಯಾಚ್ ಮಾಡ್ತೇನೆ, ಡೌನ್ಲೋಡ್. ಇದು ಕನ್ನಡ ನೋಟ್ಸ್ ಓಪನ್ ಲೋಡ್ ಆಗ್ತಾಯಿದ್ದಲ್ಲ. ನನಗೇನು ಮಾಡ್ತೇನೆ, ಇಲ್ಲಿ ಟೈಪ್ ಮಾಡ್ತೇನೆ, ಪ್ಲೀಸ್ ಸಮರೈಸ್. ಇಲ್ಲದ್ರೆ ನೀವು ಕನ್ನಡದಲ್ಲೂ ಡೈರೆಕ್ಟ್ ಟೈಪ್ ಮಾಡೋದು. ಕನ್ನಡದಲ್ಲಿ ನನಗೆ ನೋಟ್ಸ್ ಪ್ರಿಪೇರ್ ಮಾಡಿ ಕೊಡಿ ಅಂತ ಕನ್ನಡದಲ್ಲಿ ಕೂಡ ಕೇಳ್ಬೋದು. ಕೇಳಿದರೂ ಕೂಡ ನಿಮಗೆ ಬರ್ತದೆ. ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷು ಕೇಳ್ಬೋದು. ಸೊ ನಾನು ಪ್ಲೀಸ್ ಸಮರೈಸ್ ಇನ್ ಕನ್ನಡ ಫ್ರಮ್ ದ ಅಬೌವ್ ಟೆಕ್ಸ್ಟ್ ಫೈಲ್. ಸೊ ನಾನಿದನ್ನು ಎಕ್ಸಿಕ್ಯೂಟ್ ಮಾಡ್ತೇನೆ. ನೋಡಿ, ನಾವು ಟೆಕ್ಸ್ಟ್ ಫೈಲಲ್ಲಿ ಏನು ಪ್ಯಾರಾಗ್ರಾಫ್ಸ್ ಕೊಟ್ಟಿದ್ದೀವಿ ಅದನ್ನು ಸಮರೈಸ್ ಮಾಡಿಬಿಡ್ತದೆ. ನಾವೇನೇನು ಟೈಪ್ ಮಾಡಿದ್ದೀವಿ ಅದೆಲ್ಲ ನೋಡಿ.
ನೋಡಿ ಆಟೋಮೆಟಿಕ್ಕಾಗಿ ಅದೇ ಸಮರೈಸ್ ಮಾಡ್ತಾ ಇದೆ. ಜ್ಯೋತಿಷ ವಿದ್ಯಾಭ್ಯಾಸ ವಿಶ್ಲೇಷಣೆ ಹೇಗೆ? ವಿದ್ಯಾಭ್ಯಾಸವನ್ನು ವಿಶ್ಲೇಷಿಸಲು ಜ್ಯೋತಿಷಾಸ್ತ್ರ 3 ಮುಖ್ಯ ಅಂಶಗಳನ್ನು ಗಮನಿಸಬೇಕು. ಸ್ಥಾನಬಲ, ಚತುರ್ಥ ಸ್ಥಾನಬಲ. ಸೊ ನಾನು ಹೇಳಿದ್ದನ್ನೆಲ್ಲ ಕೂಡ ಸಿಂಪಲ್ ನಿಮಗೆ ನೋಟ್ಸ್ ಪ್ರಿಪೇರ್ ಮಾಡಿ ಕೊಟ್ಬಿಡ್ತದೆ. ಅದನ್ನು ಕಾಪಿ ಮಾಡಿ ನೀವು ಪೇಸ್ಟ್ ಮಾಡ್ಕೋಬೋದು. ಇಡೀ ಟೋಟಲ್ ಓದ್ಕೊಳ್ಬೋದು. ಅದಕ್ಕೆ ನಾನು ಹೇಗೆ ಟೈಪ್ ಹೇಳಿರ್ತೀನೋ ಅದೇ ರೀತಿಯಾಗಿರುತ್ತೆ. ನೀವು ಅದರಿಂದ ನೋಟ್ಸ್ ಪ್ರಿಪೇರ್ ಮಾಡ್ಕೋಬೋದಾದರೆ ಈ ರೀತಿ ಪ್ರಿಪೇರ್ ಮಾಡ್ಕೋಬೋದು. ನೋಡಿ, ಈ ರೀತಿ ಟೋಟಲ್ ನಾನು 1 ಅವರಲ್ಲಿ ಏನೇನು ಹೇಳಿದ್ದೇನೆ ಅದರಲ್ಲಿ ಸಂಕ್ಷಿಪ್ತವಾಗಿ ನಿಮಗೆ ಈ ರೀತಿ ನೋಟ್ಸು ತಯಾರು ಮಾಡಿಕೊಡ್ತದೆ. ನಂತರ ಇದನ್ನು ಹೀಗೆ ಕಾಪಿ ಮಾಡಿಕೊಂಡು ಯಾವುದನ್ನು ಫೈಲಲ್ಲಿ ಪೇಸ್ಟ್ ಮಾಡ್ಕೋಬೋದು. ಒಂದು ವರ್ಡಲ್ಲೋ ಎಕ್ಸೆಲ್ ಯಾವುದರಲ್ಲಿ ನೋಟ್ ಪ್ಯಾಡಲ್ಲೋ ಪೇಸ್ಟ್ ಮಾಡಿಕೊಂಡು ನೀವು ಪ್ರಿಂಟೌಟ್ ಕೊಡಬೇಕಾದ್ರೆ ತೊಗೊಳ್ಬೋದು, ಇಲ್ಲದ್ರೆ ಸೇವ್ ಮಾಡಿ ಇಟ್ಕೊಳ್ಬೋದು. ಇವತ್ತೆಲ್ಲ ಮೊಬೈಲ್ ಎಲ್ಲ ಹತ್ರ ಇರೋದ್ರಿಂದ ಪ್ರಿಂಟೌಟ್ ಏನು ಬೇಕಿಲ್ಲ, ಮೊಬೈಲಲ್ಲೇ ನಿಮಗೆ ಸಿಗತ್ತೆ. ಸೊ ಈ ರೀತಿ ನಾವು ಮಾಡ್ಬೋದು. ಸೊ ಇದು ಒಂದು ನಿಮಗೆ ತೋರಿಸಿಕೊಡೋ ಉದ್ದೇಶಕ್ಕಾಗಿ ಹೀಗೆ ಮಾಡಿದ್ದೇನೆ. ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಬಂದರೆ ಮತ್ತೆ ಮುಂದೆ ಕ್ಲಾಸ್ನಲ್ಲಿ ನೀವು ಕೇಳ್ಬೋದು. ನಮೋ ನಮಃ.